ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ನೋಡಿ, ನಮ್ಮ ಗಿಡದಲ್ಲಿ ಮೊಗ್ಗಾಗಿದ್ವಲ್ವ, ಅವೆಲ್ಲ ಹೂ ಬಿಟ್ಟಿದ್ದಾವೆ. ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಕೂಡ ನನ್ನ ಜೊತೆನೇ ಸನ್ನಿ ಕೂಡ ಎದ್ಬಿಟ್ಟಿದ್ದೆ ನೋಡಿ, ಆಟ ಆಡ್ತಾ ಇದ್ದ. ಯಾಕೋ ಗೊತ್ತಿಲ್ಲ, ನನಗೆ ಬೆಳಗ್ಗೆಯಿಂದನೂ ಒಂಥರ ಫೀಲು, ಹುಷಾರಿಲ್ಲ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ. ಆದರೂ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಪೂಜೆ ಅಂತೂ ಬಿಡೋಕ್ಕಾಗಲ್ಲಲ್ವ, ಹಂಗಾಗಿ ಮಾಡ್ಕೊಂಡು ಬಿಟ್ರಾಯ್ತು ಅಂತೇಳಿ ಮಾಡ್ಕೊತಿದ್ದೀನಿ. ನನಗೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲ ನೀಟಾಗಿ ಹೊಸ್ಲಿ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಡೋಣ ಅಂಥೇಳಿ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಸನಿ ಕೂಡ ಆ ಕಡೆ ಪುಣ್ಯ ಸತಾಯಿಸ್ಲಿಲ್ಲ ನನಗೆ. ಅವನ ಪಾಡಿಗೆ ಅವನು ಆಟ ಆಡ್ಕೊತ ಕುಂತಿದ್ದ. ಅಷ್ಟರಲ್ಲಿ ನಾನು ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡ್ರೆ ಆಯ್ತು ಅನ್ನೋ ರೀಸನ್ಗೆ ಪೂಜೆ ಮಾಡ್ಕೊತಿದ್ದೆ. ಬಟ್ ನನಗೆ ಬರ್ತಾ ಫುಲ್ಲು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆದೆ ನಾನು. ಯಾಕೋ ಏನೋ ಗೊತ್ತಿಲ್ಲ, ಸಡನ್ಲಿ ಆ ಥರ ಆಯಿತು ನನಗೆ ನೋಡಿ. ನಾನು ರಂಗೋಲಿ ಕೂಡ ಗ್ಯಾಪ್ ಮಾಡಿ ಹಾಕ್ತಿದ್ದೆ. ಇದನ್ನು ಮುಗಿಸಿದ್ರೆ ಆಯ್ತಪ್ಪ ಅನ್ನೋ ಇದರಲ್ಲಿದ್ದೆ ನಾನು. ಪೂಜೆ ಬಿಡಬಾರ್ದು ಅಂತೇಳಿ ಹಾಕ್ತಿದ್ದೀನಿ ನೋಡಿ. ರಂಗೋಲಿ ಕೂಡ ಹಾಕ್ತೆ, ಪರವಾಗಿಲ್ಲ, ಸ್ವಲ್ಪ ಬಿಟ್ಟು ಹಾಕ್ತಾ ಇದ್ದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರಂಗೋಲಿ ಕೂಡ ನಿಮಗೆ ಎಲ್ಲ ರಂಗೋಲಿಗಳು, ನಾನು ಹಾಕ್ತಿರೋ ರಂಗೋಲಿಗಳು ಇಷ್ಟ ಆಗ್ತಿವೆ ಅಂದ್ಕೊಂಡಿದ್ದೀನಿ. ನನ್ನ ರಂಗೋಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫೈನಲ್ಲಾಗಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟೆ ನಾನು ಸನ್ನಿನ ಹಿಡ್ಕೊಂಡು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದ ತಕ್ಷಣವೇ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಲ್ಲಿ ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು ನನಗೆ. ಹಾಗೆ ಬರ್ತಾ ಜ್ಯೂಸ್ ಶಾಪ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಅದು ಇಂಜೆಕ್ಷನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಹುಷಾರು ಅನ್ನಿಸಿತ್ತು. ಅವರು ಊಟಕ್ಕೆ ಏನಾದರೂ ತರಲಾ ಅಂತ ಕೇಳ್ತಿದ್ರು. ಪರವಾಗಿಲ್ಲ, ನಾನೇ ಮಾಡ್ತೀನಿ ಬಿಡಿ ಅಂತೇಳಿ ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಬರ್ತಾ ಇಂಜೆಕ್ಷನ್ ಪವರ್ ಇಳಿತಾ ನನಗೆ ಮತ್ತೆ ಹುಷಾರು ತಪ್ಪಕ್ಕೆ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ ಅಲ್ವಾ, ಹೋಟೆಲ್ಸ್ ಎಲ್ಲ ಮುಚ್ಕೊಂಡು ಬಿಟ್ಟಿದ್ವು. 9 ಗಂಟೆ ಆಗ್ತಾ ಬರ್ತಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಸೈಡ್ಗೆ ಹೆಲ್ಪ್ ಮಾಡಿಕೊಡ್ತಿದ್ರು. ಅವ್ರಿಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ, ಟ್ರೈ ಮಾಡ್ತಾರೆ ಅಷ್ಟೇ, ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನೇ ಮಾಡಿಬಿಡೋಣ, ಸನ್ನಿಗೂ ಮತ್ತು ಅವ್ರಿಗೆ ಆಗುತ್ತೆ ಅನ್ನೋ ರೀಸನ್ಗೆ ಮಾಡ್ತಿದ್ದೀನಿ. ಏನೂ ಮಾಡ್ತಿಲ್ಲ, ಒಂದು ಟಿಫಿನ್ ಅವಲಕ್ಕಿ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ನನಗೆ ಅಷ್ಟೊಂದು ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಫುಲ್ ಎಲ್ಲ ಫೀವರ್ ಜಾಸ್ತಿ ಆಗೋಗ್ಬಿಟ್ಟಿದ್ವು. ಅವರು ಹೊರಗಡೆ ಊಟ ತರ್ತೀನಿ ಅಂದಾಗ ನಾನೇ ಬೇಡ ಅಂದ್ಬಿಟ್ಟೆ. ಆಮೇಲೆ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಲ್ಲಿ ಟೈಮ್ ಎಲ್ಲ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನೇ ಮಾಡ್ಕೊತಿದ್ದೀನಿ ನೋಡಿ. ಇವಾಗಿಲ್ಲ, ಹುಷಾರಾಗಿದ್ದೀನಿ, ಹಾಗೇನಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.